ಹಾಯ್ ಹಲೋ ನಮಸ್ತೆ. ನಾನೀಗ ಸಾದಾ ಬ್ಲೌಸ ಯಾವ ರೀತಿ ಛಾತಿ ತೊಗೋಬೇಕು, ಕಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಹೇಳ್ತೇನೆ ರೀ. ಈಗ ನೋಡಿರಿ, ಇದು 4 ಪದರನ್ನು ಛಾತಿ ತೊಗೋಬೇಕು ರೀ. ಮೊದಲಿಗೆ ಛಾತಿ ತೊಗೊಂಡು ಎಕ್ಸ್ಟ್ರಾ ಬಂದಿದ್ದ ಕಟ್ ಮಾಡ್ಕೊಂಡು ತೊಗೋಬೇಕು. ಈಗ ಬ್ಯಾಕ್ ಆಮೇಲೆ ಫ್ರಂಟ್ ಎರಡೂ ನಿಮಗೆ ಸ್ಟಿಚ್ ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ಕಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತೋರಿಸ್ತೇನೆ ರೀ. ಈಗ ನೋಡಿರಿ, ಇದನ್ನು ಛಾತಿ ತೊಗೊಂಡಿರ್ತೀವಲ್ರಿ, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೆಂತ್ ಎಷ್ಟೈತಿ ಅಷ್ಟು ಫ್ರಂಟ್ 2 ಇಂಚನ್ನು ಕೂಡಿಸ್ಕೋಬೇಕು, ಬ್ಯಾಕ್ 1 ಇಂಚನ್ನು ಕೂಡಿಸ್ಕೋಬೇಕು. ಇದು ಎಕ್ಸ್ಟ್ರಾ ಬಂದಿದ್ದು ಕಟಿಂಗ್ ಮಾಡ್ಕೊಂಡು ತಗೋಬೇಕು. ಈಗ ಮೊದಲಿಗೆ ಫ್ರಂಟ್ ಲೆಂತ್ ತಗೋತೀನಿ ರೀ. ಈಗ ನೋಡಿರಿ, ನಮ್ಮದು ರೆಡಿ 13.5 ಇಂಚ್ ಇತ್ತಂದ್ರೆ ಅದಕ್ಕೆ ನಾನು 2 ಇಂಚನ್ನು ಎಕ್ಸ್ಟ್ರಾ ಕೂಡಿಸ್ಕೊತೀನಿ ರೀ. 15.5 ಕರೆಕ್ಟ್ ಮುಂಬಾಗಿ ಇಟ್ಕೋತೀನಿ. ಎಲ್ಲ ಕಡೆ ಕರೆಕ್ಟ್ 15.5 ಇಂಚ್ ಇಲ್ಲಿ ನೋಡ್ಕೋಬೇಕು. ಆಮೇಲೆ ಬ್ಯಾಕ್ ಸೈಡ್ ನಿಮಗೆ ಎರಡು ಬ್ಯಾಕ್ ಆಮೇಲೆ ಫ್ರಂಟ್ ಎರಡು ಕಟಿಂಗ್ ಮಾಡೋದು ತೋರಿಸ್ತೀನಿ ರೀ. ಬ್ಯಾಕ್ 13.5 ಇತ್ತಂದ್ರೆ 14.5 ಇಟ್ಕೋಬೇಕು. ನಿಮ್ಮದು ಲೆಂತ್ ಎಷ್ಟು ಇರ್ತೈತೆ ಅಲ್ರಿ ಅಷ್ಟು 1 ಇಂಚನ್ನು ಎಕ್ಸ್ಟ್ರಾ ಕೂಡಿಸ್ಕೋಬೇಕು. 12.5 ಇತ್ತಂದ್ರೆ 13.5 ತೊಗೋಬೇಕು. 14 ಇತ್ತಂದ್ರೆ 15 ತೊಗೋಬೇಕು. ಈಗ ನಮ್ದು 13.5 ಐತಿ, 14.5 ಇಂಚನ್ನು ತೊಗೋತೀನಿ ರೀ. ಇದನ್ನು ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡಿ ತಗೋಬೇಕು. ಈಗ ನೋಡಿರಿ, ಇದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್ ಬರ್ತೈತಿ. ಇದು ವರ್ಕಿನ ಬ್ಲೌಸ್ ಕಟಿಂಗ್ ಮಾಡಕತ್ತೇನೆ ನಾನು. ವರ್ಕಿಂಗ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಆಮೇಲೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋ ಮುಂದೆ ಮೇನ್ ಪಾಯಿಂಟ್ ಐತ್ರಿದೆ, ಇದನ್ನು ಕಟಿಂಗ್ ಮಾಡ್ಕೊಳ್ಳೋದು ತೋರಿಸ್ತೀನಿ ರೀ ನಿಮಗೆ. ಆಮೇಲೆ ಆಕಾರ ಹಾಕೋದು ಯಾವ ರೀತಿ ಅನ್ನೋದು ತೋರಿಸ್ತೀನಿ. ನಮ್ದು ಪೂರ್ತಿ ಭುಜ 9.5 ಇತ್ತಂದ್ರೆ ಅದಕ್ಕೆ ಮೈನಸ್ ಮಾಡ್ಕೋಬೇಕು ನಾವು. 9.5 ಇತ್ತಂದ್ರೆ ನಮ್ಗೆ 0.5 ಇಂಚ್ ಬರ್ತೈತೆ ರೀ. 0.5 ಇಂಚ್ ನಮ್ದು ಅರ್ಧ ಭುಜ 2.25 ಇಂಚ್ ಐತ್ರಿ. 2.25 ಇಂಚ್ ಇತ್ತಂದ್ರೆ ನಮಗೆ 0.3 ಇಂಚ್ ಬರ್ತೈತಿ. 2.5 ಇಂಚ್ ಇತ್ತಂದ್ರೆ 3 ಇಂಚ್ ಬರ್ತೈತಿ. 2.5 ಅಂದ್ರೆ ಅರ್ಧ ಭಾಗದಾಗ ಯಾಕೆ ನಾವು ಎಕ್ಸ್ಟ್ರಾ ಕೂಡಿಸ್ಕೋಬೇಕಂದ್ರೆ ನಮಗೆ ಕೊಳ ಹತ್ರ 1/4 ಇಂಚ್ ಹೋಗ್ತೈತಿ, ಆಮೇಲೆ ಬಗಲ ಹತ್ರ 1/4 ಇಂಚ್ ಹೋಗ್ತೈತಿ. ಅದ್ರ ಸಂಬಂಧ ಅರ್ಧ ಭುಜದಾಗ ಎಕ್ಸ್ಟ್ರಾ ಅರ್ಧ ಇಂಚನ್ನು ಕೂಡಿಸ್ಕೋತೀನಿ. ಈಗ ಪೂರ್ತಿ ಭುಜ 10 ಇತ್ತಂದ್ರೆ ಮೈನಸ್ ಮಾಡಿಕೊಂಡ್ರೆ 5 ಬರ್ತೈತೆ ರೀ. ಈಗ ನೋಡಿ, ಇದನ್ನು 5 ಇಂಚನ್ನು ಇಟ್ಕೋತೀನಿ. ಈಗ ಆಗಲ್ಲ ನೋಡಿ, 2.5 ಇಂಚ್ ಇತ್ತಂದ್ರೆ ನಾವು 3 ಇಂಚನ್ನು ತೊಗೋತೀವಿ. ಕರೆಕ್ಟಾಗಿ 3 ಇಂಚನ್ನು ತೊಗೋಬೇಕು. ಕೊಳ್ಳ ಎಷ್ಟು ಇರ್ತೈತಲ್ರಿ ಅಷ್ಟೇ ಇಟ್ಕೋಬೇಕು. ಆಮೇಲೆ ಬಗಲು ಎಷ್ಟು ಇರ್ತೈತಿ ಅಷ್ಟೇ ಇಟ್ಕೋಬೇಕು. ಕೊಳ್ಳ 7 ಇಂಚನ್ನು ಇಟ್ಕೋತೀನಿ ರೀ. ಬಗಲು ಎಷ್ಟು ಇರ್ತೈತಲ್ಲ ಅಷ್ಟೇ ಇಟ್ಕೋಬೇಕು. 5.5 ಇಂಚ್ ಇತ್ತಂದ್ರೆ 5.5ನೇ ಇಟ್ಕೋಬೇಕು. ನಿಮಗೆ ಅಳತೆ ಮಾಡಿ ನೋಡ್ಕೊಳ್ಳೋ ಮುಂದೆ ಎಷ್ಟು ಇರ್ತೈತಲ್ರಿ ಅಷ್ಟು ಇಟ್ಕೊಂಡು ತಕ್ಕೋಬೇಕು ಬಗಲು. ಆಮೇಲೆ ಬಗಲ್ ಹತ್ರ ಆಕಾರ ತೊಗೋಬೇಕಂದ್ರೆ ಫ್ರಂಟ್ ಸೈಡ್ ಅಂದರೆ ಮುಂಭಾಗ 1 ಇಂಚನ್ನು ತೊಗೋಬೇಕು. ಬ್ಯಾಕ್ ಸೈಡ್ 1.5 ಇಂಚನ್ನು ತೊಗೋಬೇಕು ರೀ. ಇದನ್ನು ಈ ರೀತಿ ತೊಗೊಂಡು ರೌಂಡ್ ಶೇಪ್ ಹಾಕ್ಕೋಬೇಕು. ಈ ರೀತಿ ನೀವು ಆಕಾರ ತೊಗೊಂಡು ಕರೆಕ್ಟಾಗಿ ಹಾಕೊಂಡ್ರೆ ಅಂದ್ರೆ ನಿಮಗೆ ಮುದ್ದೆ ಅನ್ನೋದು ಬರೋಂಗಿಲ್ಲ ರೀ, ನೀಟಾಗಿ ಬರ್ತೈತಿ. ಇದು ನೋಡಿರಿ, ಕೊಳ್ಳ ನಿಮಗೆ ಡೀಪ್ ನೆಕ್ ಬೇಕಂದ್ರೆ ಡೀಪ್ ನೆಕ್ ಇಟ್ಕೋಬೋದು, ಇಲ್ಲ ಸಾದಾ ಬೇಕಂದ್ರೆ ಇದ್ರೊಳಗನೆ ಈ ರೀತಿ ನೆಕ್ಕನ್ನು ಹಾಕೋಬೋದು. ಆಮೇಲೆ ಕ್ರಾಸ್ ಪಟ್ಟಿ ಈ ಕಡೆ 3 ಇಂಚ್, ಈ ಕಡೆ 2.5 ಇಂಚನ್ನು ಇಟ್ಕೋಬೇಕು.
ಈ ಕಡೆ 2.5 ಇಂಚನ್ನು ಇಟ್ಕೋಬೇಕು. ಆಮೇಲೆ ಟಕ್ಸ್ ನೋಡಿರಿ, ಇಲ್ಲಿಂದ ಇಲ್ಲಿ ಸೆಂಟ್ರ್ ಒಳಗೆ ನೋಡಿಕೊಂಡು ಗೆರೆ ಹಾಕೋಬೇಕು. ಆಮೇಲೆ ಟಕ್ಸ್ ಲೆಂತ್ 2.5 ಇಂಚನ್ನು ತಗೋಬೇಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚನ್ನು ತಗೊಂಡು ನಾವು ಈ ರೀತಿ ಕ್ರಾಸ್ ಮಾಡಿ ಗೆರೆಯನ್ನು ಹಾಕೋಬೇಕು. ಈ ರೀತಿ ಗೆರೆಯನ್ನು ಹಾಕ್ಕೊಂಡಿವಲ್ರಿ, ಇದೇ ರೀತಿನ ನಾವು ಟಕ್ಸ್ ಇಟ್ಕೋಬೇಕು. ಇದ್ರ ಸೆಂಟ್ರ್ನಾಗ ಒಂದು ಗೆರೆಯನ್ನು ಹಾಕೋಬೇಕು. ಆಮೇಲೆ ಈ ಕಡೆ ಬಗಲಿಂದ ನೋಡಿರಿ, ಇಲ್ಲಿಗೆ ಸ್ಟ್ರೇಟಾಗಿ ಬರುವಂಗೆ ನಾವು ಒಂದು ಟಕ್ಸನ್ನು ಹಾಕೋಬೇಕು. ಈಗ ಕಟ್ಟಿಂಗ್ ಮಾಡೋದು. ಮೊದಲಿಗೆ ಕ್ರಾಸ್ ಕಟ್ಟಿಂಗ್ ಮಾಡ್ಕೊತೀನಿ. ಈಗ ಇವು 4 ಪದರನ್ನು ಮೊದಲಿಗೆ ಕಟ್ ಮಾಡ್ಕೊತೀನಿ. ಆಮೇಲೆ ಮುಂಭಾಗ ಅನ್ನೋದೇನೈತಲ್ರಿ, ಅದನ್ನು 2 ಪದರನ್ನು ತಗೊಂಡು ಮುಂಭಾಗ ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಇದು ವರ್ಕಿಂಗ್ ಬ್ಲೌಸ್ ಇರೋ ಸಂಬಂಧ ನಾನು ಕೊಳ್ಳ ಕಟ್ ಮಾಡ್ಕೊಳಂಗಿಲ್ಲ ರೀ. ಅದನ್ನು ವರ್ಕಿಂಗ್ ಬ್ಲೌಸ್ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಆಮೇಲೆ ಅಲ್ಲಿ ತನಕ ಇಲ್ಲೊಂದು ಕಚ್ ಹಾಕೋಬೇಕು ಈ ರೀತಿ. ಆಮೇಲೆ ಲಾಂಗ್ ಸ್ಲೀವ್ಸು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ರೀ. ಲಾಂಗ್ ಸ್ಲೀವ್ಸ್ ನೋಡಿರಿ, ಇದು 2 ಪದರ 4 ಪದರನ್ನು ಮಾಡ್ಕೋಬೇಕು, ಫೋಲ್ಡ್ ಮಾಡ್ಕೋಬೇಕು ರೀ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಮ್ಮದು ಲೆಂತ್, ಸ್ಲೀವ್ಸ್ ಲೆಂತ್ ಎಷ್ಟು ಉದ್ದಿರ್ತೈತಲ್ರಿ ಅಷ್ಟಕ್ಕೆ 1 ಇಂಚನ್ನು ಕೂಡಿಸ್ಕೋಬೇಕು. ಈಗ ಸ್ಲೀವ್ಸ್ 9 ಇಂಚ್ ಇತ್ತಂದ್ರೆ 1 ಇಂಚ್ ಕೂಡಿಸ್ಕೋಬೇಕು ರೀ. 9.5 ಇಂಚ್ ಇತ್ತಂದ್ರೆ 1 ಇಂಚನ್ನು ಕೂಡಿಸ್ಕೋಬೇಕು. ಈಗ ನಿಮ್ದು ಎಷ್ಟು ಇರ್ತೈತಲ್ರಿ ಅಷ್ಟೇ ಎಕ್ಸ್ಟ್ರಾ 1 ಇಂಚ್ ಕೂಡಿಸ್ಕೋಬೇಕು. ನಮ್ಮದು 9 ಐತಿ, ಅದಕ್ಕೆ ನಾನು 1 ಇಂಚನ್ನು ಕೂಡಿಸ್ಕೊಂಡು ಹಾಕಿಟ್ಕೊಂಡಂತೆ. ಆಮೇಲೆ ಭುಜದ ಹತ್ರ 1.5 ಇಂಚ್ ತಗೋಬೇಕು. ಬಗಲ ಹತ್ರ 3 ಇಂಚ್ ಇಳಿಸ್ಕೋಬೇಕು. ಲಾಂಗ್ ಸ್ಲೀವ್ಸ್ ಯಾವ ಇದ್ರೂ 3 ಇಂಚನ್ನು ಕರೆಕ್ಟಾಗಿ ಇಳಿಸ್ಕೋಬೇಕು. ಇಲ್ಲ 3.5 ಇಂಚನ್ನು ಬರ್ತೈತಿ, ಆದರೆ ಎಕ್ಸ್ಟ್ರಾ ಮ್ಯಾಗ ಲಾಂಗ್ ಸ್ಲೀವ್ಸ್ ಇದ್ರೆ ಎಕ್ಸ್ಟ್ರಾ ಈ ಕಡೆ ಮ್ಯಾಗ ಬರೋಂಗಿಲ್ಲ. ಈಗ ನಿಮ್ಮ ಸ್ಲೀವ್ಸ್ ಛಾತಿ ಎಷ್ಟೈತಿ ಅಷ್ಟು ಕರೆಕ್ಟಾಗಿ ಇಟ್ಕೋಬೇಕು. 7 ಇಂಚ್ ಇತ್ತಂದ್ರೆ ಕರೆಕ್ಟಾಗಿ 7 ಇಂಚ್ ಇಟ್ಕೊಂಡು ಇಲ್ಲಿದಿಂದ ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಲ್ಲ ಇದನ್ನು ಸ್ಟ್ರೇಟಾಗಿ ಗೆರೆ ಹಾಕೋಬೇಕು. ಈ ರೀತಿ ಗೆರೆ ಹಾಕ್ಕೊಂಡು ಇಲ್ಲಿದಿಂದ ಇಲ್ಲಿಗೆ ಸೇಪ್ ಹಾಕೋಬೇಕು. ಇಲ್ಲಿ ಕರೆಕ್ಟಾಗಿ ಸೇಪ್ ತೊಗೋಬೇಕು. ಆಮೇಲೆ ಕೆಳಗಡೆ ಫಿಟ್ಟಿಂಗ್ 5 ಇಂಚ್ ಐತಿ, ಅದನ್ನು ಈ ರೀತಿ ಗೆರೆ ಹಾಕೋಬೇಕು ರೀ. ಇದು ಫಿಟ್ಟಿಂಗ್ ಕರೆಕ್ಟಾಗಿ ಫಿಟ್ಟಿಂಗ್ ಸೈಜ್ ಇದೆ. ಇಲ್ಲಿ ಎಕ್ಸ್ಟ್ರಾ ಎಷ್ಟು ತೊಗೊಂಡಿರ್ತೀವಲ್ಲ 2 ಇಂಚ್ ತೊಗೊಂಡಿವಿ, ಈ ಕಡೆನೂ 2 ಇಂಚನ್ನು ತೊಗೊಂಡು ಒಂದು ಗೆರೆಯನ್ನು ಹಾಕೋಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನ್ ರೀ ಇದೆ. ಇದು ಕರೆಕ್ಟ್ ಫಿಟ್ಟಿಂಗ್ ಸೈಜ್ ಇದೆ. ಇದನ್ನು 2 ಪದರಷ್ಟು ತಕ್ಕೋಬೇಕು. ಆಮೇಲೆ ಸೆಂಟ್ರ್ನಾಗ ಒಂದು ಕಚ್ ಹಾಕೋಬೇಕು, ಕರೆಕ್ಟಾಗಿ ನೀಟಾಗಿ ಬರಬೇಕಂದ್ರೆ, ಅಂದರೆ ಭುಜ ಜೋಡಿಸ್ಕೊಳಕ್ಕೆ. ಈಗ
ಇದನ್ನು ಇಟ್ಕೊಂಡು ಕಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ರೀ. ಇದನ್ನು ವರ್ಕ್ ಮಾಡಿದ್ದ ಈ ರೀತಿ ನೀಟಾಗಿ ಇದೇ ಎಲ್ಲಿರ್ತೈತಲ್ಲ ರೀ ಕೆಳಗಡೆನೇ ಅದೇ ರೀತಿ ನೀಟಾಗಿ ಎರಡು ಜೋಡಿಗೆನೇ ಬರಬೇಕು. ಆಮೇಲೆ ಗಳಿಗೆ ಕಟ್ ಮಾಡ್ಕೊಂಡಿದ್ಮೇಲೆ ಅಸ್ತರ ಅದನ್ನು ಕರೆಕ್ಟಾಗಿ ಇಟ್ಕೋಬೇಕು. ಅದನ್ನು ಈಗ ನೋಡಿರಿ ನಿಮಗೆ ವರ್ಕಿಂಗ್ ಬ್ಲೌಸ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಆಮೇಲೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಾರ್ದವರು ಇದನ್ನು ವಿಡಿಯೋ ನೋಡ್ಕೊರಿ. ಈಗ ಇಲ್ಲೊಂದು ಕಚ್ ಹಾಕೊಂಡು ನಿಂತಿದೆ, ಇಲ್ಲಿದಿಂದ ಇಲ್ಲಿ ನಮ್ಗೆ ಸ್ಟಿಚ್ ಕೊಡ್ತೈತಿ, ಇಲ್ಲಿ ಕೊಡ್ತೈತ್ರಿ. ಇಲ್ಲಿ ಕರೆಕ್ಟಾಗಿ ಇದನ್ನು ಈ ರೀತಿ ಇಟ್ಕೋಬೇಕು. ಇದನ್ನು ಇಲ್ಲಿಗೇನೆ ಕರೆಕ್ಟಾಗಿ ಇಟ್ಕೊಂಡು ಈಗ ನೋಡಿ ಇಲ್ಲಿ ಒಂದು ಟಕ್ಸ್ ಹಾಕೋಬೇಕು. ನೀಟಾಗಿ ಕ್ರಾಸ್ ಮೇಲೆ ಒಂದು ಟಕ್ಸನ್ನು ಹಾಕೋಬೇಕು. ಈ ರೀತಿ ಒಂದು ಟಕ್ಸ್ ಹಾಕೊಂಡ್ರೆ ಅಂದ್ರೆ ನಿಮಗೆ ಭುಜ ಕರೆಕ್ಟಾಗಿ ಬರ್ತೈತೆ ರೀ. ಆಮೇಲೆ ಇಳಿಯುವಂಗಿಲ್ಲ. ಇದನ್ನು ಎಕ್ಸ್ಟ್ರಾ ಕಟಿಂಗ್ ಮಾಡಿಕೊಂಡು ತಕ್ಕೊತೀನಿ ರೀ. ಇಲ್ಲೇನು ಒಂದು ಟಕ್ಸ್ ಹಿಡ್ಕೋಬೇಕಂತ ಹೇಳಿ ಇಲ್ಲೊಂದು ಕಚ್ ಹಾಕೋಬೇಕು. ಇದನ್ನು ಸ್ಟಿಚ್ ಮಾಡೋ ಮುಂದೆ ಯಾವ ರೀತಿ ಟಕ್ಸ್ ಹಾಕೊಂಡು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ರೀ ನಿಮಗೆ. ಫ್ರಂಟ್ ಸೈಡ್ನು ಅದು ಸೇಮ್ ಬರ್ತೈತಿ. ಈಗ ನೋಡಿರಿ ಈ ರೀತಿ ಐತಲ್ರಿ ಇದು ಕೊಳ್ಳೆ ಎಷ್ಟೈತೆ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿಗೆ ಇಲ್ಲೈತೆ ನೋಡಿರಿ ಈಗ ಇಲ್ಲಿಗೆ ಒಂದು ಕಟ್ ಮಾಡ್ಕೋಬೇಕು. ಇದನ್ನು ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೋಬೇಕು. ಇದನ್ನು ಸೇಮ್ ಟಕ್ಸ್ ಇಟ್ಕೋಬೇಕು. ಈ ರೀತಿ ಒಂದು ಟಕ್ಸನ್ನು ಹಾಕೋಬೇಕು. ಸ್ಲೀವ್ಸು ಕಟಿಂಗ್ ಮಾಡ್ಕೋಬೇಕಂದ್ರೆ ಇದು ಎರಡೂ ಕಡೆ ಕರೆಕ್ಟ್ ಐತಿಲ್ಲ ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕು. ಆಮೇಲೆ ಸೆಂಟ್ರ್ನಾಗನ ಕಟಿಂಗ್ ಮಾಡ್ಕೋಬೇಕು ರೀ. ಈ ಹೂವು ನೆನೆಸ್ಕೊಂಡು ಕಟಿಂಗ್ ಮಾಡ್ಕೊತಿರೋ ಗೊತ್ತಿಲ್ಲ. ಆಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊತಿರೋ ಗೊತ್ತಿಲ್ಲ. ಈ ರೀತಿ ಕರೆಕ್ಟಾಗಿ ಸೆಂಟ್ರಿನಾಗ ಬರಬೇಕಿದೆ. ಈ ರೀತಿ ಕಟಿಂಗ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸ್ಲೀವ್ಸ್ ಕೊಡ್ತವೆ. ನೀವು ಸೆಂಟ್ರಿನಾಗನ ಕಟಿಂಗ್ ಮಾಡ್ಕೋಬೇಕಂದ್ರೆ ಇದು ಎಕ್ಸ್ಟ್ರಾ ನೀವು ಅರಿವಿಯನ್ನು ಹಚ್ಕೋಬೇಕಾಗ್ತೈತಿ. ಇರಲಿ ಅರಿವಿ ಹಚ್ಕೊಂಡ್ರೆ ನಡಿತೈತಿ, ಆದರೆ ಸೆಂಟ್ರಿನಾಗ ವರ್ಕ್ ಕೊಡಬೇಕು. ಕ್ರಾಸ್ ಪಟ್ಟಿ ಅಂತ ತಕ್ಕೋಬೇಕು.
ಇದನ್ನು ಮುಂದಿನ ವಿಡಿಯೋದಾಗ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ ರೀ. ಥ್ಯಾಂಕ್ ಯು.